Good evening, everyone. Welcome back to my channel, Learning Circle. Today, in this video, let's learn how to score 8 out of 8 marks in First Language English NCERT 15E question paper in the poetry section. So, this will be a passing and a scoring package series first video. So, these two questions are 100% fixed questions. SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ NCERTನ ಕ್ವಶನ್ ಪೇಪರ್ನಲ್ಲಿ ಪೊಯಟ್ರಿ ವಿಭಾಗದಲ್ಲಿ ಬರುವಂಥ 4 ಅಂಕಗಳ 2 ಪ್ರಶ್ನೆಗಳಲ್ಲಿ 8ಕ್ಕೆ 8 ಅಂಕಗಳನ್ನು ಗಳಿಸೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವಿವತ್ತು ನೋಡೋಣ. ಬಿಫೋರ್ ದ್ಯಾಟ್ ಲೆಟ್ಸ್ ಹ್ಯಾವ್ ಎ ಗ್ಲಾನ್ಸ್ ಅಟ್ ದ ಬ್ಲೂ ಪ್ರಿಂಟ್ ಆಫ್ ದ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ವಶನ್ ಪೇಪರ್. ಸೊ ನಮ್ಮ KSEAB ವೆಬ್ಸೈಟ್ನಿಂದ ಈ ಬಾರಿ ಈ ರೀತಿಯಾಗಿ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಚಾಪ್ಟರ್ ವೈಸ್ ಕಂಟೆಂಟ್ ವೇಟೇಜನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ವೆಬ್ಸೈಟ್ನಲ್ಲಿ ಆಲ್ರೆಡಿ ವೆಬ್ಸೈಟಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಇದನ್ನು ನಾವು ನೋಡೋದಾದರೆ ಫಸ್ಟು ಪೊಯಟ್ರಿ ಸೆಕ್ಷನನ್ನು ಗಮನಿಸೋಣ. ಮೊದಲನೇದಾಗಿ ಪೊಯಟ್ರಿ ಸೆಕ್ಷನಲ್ಲಿ ಟೋಟಲಿ 4 ಕ್ವಶನ್ಸ್ ಇರುತ್ತೆ, 4 ಮಾರ್ಕ್ಸ್ದು. ಅದರಲ್ಲಿ 2 ಕ್ವಶನ್ಸ್ಗೆ ನಾವು ಆನ್ಸರ್ ಬರೀಲೇಬೇಕಾಗುತ್ತೆ. ಸೊ ಇನ್ನು 2 ಕ್ವಶನ್ಸು ಆಪ್ಷನ್ಸ್ ಆಗಿರ್ತವೆ ಈ ರೀತಿ. ಸೊ ನೋಡಿ, ಫೈರ್ ಅಂಡ್ ಐಸ್ ಪೊಯಮಿಂದ 100% ಒಂದು ಕ್ವಶನ್ ಬಂದೇ ಬರುತ್ತೆ 4 ಮಾರ್ಕ್ಸ್ದು. ಅದು ಕೋಟ್ ಫ್ರಮ್ ದ ಮೆಮೊರಿ ಕ್ವಶನ್ ಆಗಿರುತ್ತೆ. ಸೊ ಅನದರ್ ಒನ್ ಕ್ವಶನ್ ಟೈಗರ್ ಇನ್ ದ ಝೂ ಇಂದ ಬರುವಂಥದ್ದು, ಅದು ಸಾಮಾನ್ಯವಾಗಿ ಸಮ್ಮರಿ ರೈಟಿಂಗಿಗೆ ಇರುತ್ತೆ. ಹಾಗೆಯೇ ಅಮ್ಯಾಂಡಾ ಅಂಡ್ ದ ಟೇಲ್ ಆಫ್ ಕಸ್ಟರ್ಡ್ ಡ್ರ್ಯಾಗನ್ ಈ ಪೊಯಮ್ಗಳಿಂದ ಯಾವುದೇ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನಮ್ಮ ಇಲಾಖೆ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿಲ್ಲ. ಸೊ ಅದರ ಅರ್ಥ ಸಾಮಾನ್ಯವಾಗಿ ಅಮ್ಯಾಂಡಾ ಪೊಯಮ್ ಆಲ್ಸೋ ಗಿವನ್ ಫಾರ್ ಮೆಮೊರೈಸಿಂಗ್ ದ ಪೊಯಮ್. ದಟ್ಸ್ ವೈ ಈದರ್ ಫೈರ್ ಅಂಡ್ ಐಸ್ ಪೊಯಮ್ ಆರ್ ಅಮ್ಯಾಂಡಾ ಪೊಯಮನ್ನು ನೀವು 100% ಕಲೀಲೇಬೇಕಾಗುತ್ತೆ. ಐ ಆಮ್ ಶ್ಯೂರ್ ನೀವು ಒಂದೇ ಒಂದು ಪೊಯಮನ್ನು ಕಲಿತ್ರೆ ಸಾಕು, ಫೈರ್ ಅಂಡ್ ಐಸ್, ಯು ಆರ್ ಗೋಯಿಂಗ್ ಟು ಸ್ಕೋರ್ ಔಟ್ ಆಫ್ ಔಟ್ ಮಾರ್ಕ್ಸ್. ಸೊ ನೋ ನೀಡ್ ಟು ಮೆಮೊರೈಸ್ ಬೋತ್ ದ ಪೊಯಮ್ಸ್. ನೀವು ಒಂದೇ ಒಂದು ಪೊಯಮು ಫೈರ್ ಅಂಡ್ ಐಸ್ ಅನ್ನೋ ಪೊಯಮನ್ನು ಪೂರ್ತಿಯಾಗಿ ಮೆಮೊರೈಸ್ ಮಾಡಿ ಬರೆಯೋದನ್ನು ಕಲ್ತ್ಕೊಂಡ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಮಾರ್ಕ್ಸ್ ಔಟ್ ಆಫ್ 4 ಮಾರ್ಕ್ಸ್ ವೆರಿ ಈಸಿಲಿ. ಆ್ಯಂಡ್ ಅನದರ್ ಥಿಂಗ್, ಇನ್ನೊಂದು 4 ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ, ಅದು ಸಾಮಾನ್ಯವಾಗಿ ಸಮ್ಮರಿ ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೂ ಕೂಡ 4 ಮಾರ್ಕ್ಸ್ ಫಿಕ್ಸ್ ಆಗಿದೆ. ಸೊ ಇವೆರಡು ಕ್ವಶನ್ಸನ್ನು ನೀವು ಕಲ್ತಿದ್ದೆ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ 8 ಔಟ್ ಆಫ್ 8 ಮಾರ್ಕ್ಸ್ ವೆರಿ ಈಸಿಲಿ. ಸೊ ನೋಡಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ. ಫಸ್ಟ್ ಒನ್, ಕೋಟ್ ಫ್ರಮ್ ದ ಮೆಮೊರಿ ಅಂತ ಒಂದು ಕ್ವಶನ್ ಇರುತ್ತೆ. ವೆರಿ ಸಿಂಪಲ್. ಇದು ಫೈರ್ ಅಂಡ್ ಐಸ್ ಪೊಯಮಿಂದ ಬರುವಂಥದ್ದು. ಇಲ್ಲಿ 2 ಸ್ಟ್ಯಾಂಜಾ ಮಾತ್ರ ಇದೆ. ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಈದರ್ ಫಸ್ಟ್ ಸ್ಟ್ಯಾಂಜಾ ಆರ್ ಲಾಸ್ಟ್ ಸ್ಟ್ಯಾಂಜಾ. ಇದು ಫಸ್ಟ್ ಸ್ಟ್ಯಾಂಜಾ ಆಗಿರುತ್ತೆ. ಸೊ ಇದರಲ್ಲಿ ಈ ಪೊಯಮನ್ನು ಬರಿಬೇಕಾದ್ರೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದು ಇರಬಾರ್ದು. ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಪಂಕ್ಚುಯೇಷನ್ ಮಾರ್ಕ್ಸ್ ಆಲ್ಸೋ. ಅಂದರೆ ಎಲ್ಲಿ ಕಾಮಾ, ಫುಲ್ ಸ್ಟಾಪ್ ಮತ್ತು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಬರೆದಿದ್ದೆ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಔಟ್ ಆಫ್ 4 ಮಾರ್ಕ್ಸ್. ಅಥವಾ ಇದಕ್ಕೆ ಇದ್ರ ಬದಲಾಗಿ ಈ ಪಾರ್ಟನ್ನು ಕೂಡ ಕೇಳ್ಬೋದು. ಇಲ್ಲಿ 5 ಲೈನ್ಸ್ ಇರುತ್ತೆ. ಸೊ ಇದು ಕೂಡ ಸೇಮ್ ಫೈರ್ ಅಂಡ್ ಐಸ್ ಪೊಯಮ್ದೇನೆ. ಸೊ ಇಲ್ಲೂ ಕೂಡ ಹಾಗೇನೆ, ಎಲ್ಲಿ ಕ್ಯಾಪಿಟಲ್ ಲೆಟರ್, ಎಲ್ಲಿ ಸ್ಮಾಲ್ ಲೆಟರ್, ವಿತೌಟ್ ಎನಿ ಗ್ರಾಮ್ಯಾಟಿಕಲ್ ಎರರ್ ಆರ್ ಪಂಕ್ಚುಯೇಷನ್ ಎರರ್ ಇಲ್ಲದೆ ಬರೆದಿದ್ದೆ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಔಟ್ ಆಫ್ 4 ಮಾರ್ಕ್ಸ್ ಡೆಫಿನೆಟ್ಲಿ ಆ್ಯಂಡ್ ವೆರಿ ಈಸಿಲಿ. ತುಂಬ ಈಸಿಯಾಗಿ ಇದನ್ನು ಬರಿಬೋದಾಗಿದೆ. ಸೊ ಡಿಯರ್ ಚಿಲ್ಡ್ರನ್, ಪ್ಲೀಸ್ ಪ್ರಾಕ್ಟೀಸ್ ರೈಟಿಂಗ್ ದಿಸ್ ಪೊಯಮ್ ವೆರಿ ವೆಲ್, ಅಕ್ಯುರೇಟ್ಲಿ, ಸರಿಯಾಗಿ ಬರೆಯೋದನ್ನು ಕಲ್ತ್ಕೊಳ್ಳಿ. ಹಾಗೆಯೇ ಇನ್ನೊಂದು ಫಿಕ್ಸೆಡ್ ಕ್ವಶನ್ ಯಾವುದಪ್ಪ ಅಂತಂದರೆ ಕ್ವಶನ್ ನಂಬರ್, ಸಾಮಾನ್ಯವಾಗಿ ಕ್ವಶನ್ ನಂಬರ್ 44 ಆಗಿರುತ್ತೆ, 4 ಮಾರ್ಕ್ಸ್ದು. ಸಮ್ಮರಿ ಆಫ್ ದ ಪೊಯಮ್ ಅ ಟೈಗರ್ ಇನ್ ದ ಝೂ. ಇದಂತೂ 100% ಫಿಕ್ಸೆಡ್ ಆಗಿರುವಂಥ ಕ್ವಶನು. ಸಾಮಾನ್ಯವಾಗಿ ಯಾವುದೇ ಥರ ಅದು ಕ್ವಶನ್ ಕೇಳಿರಲಿ, ಸೊ ಯು ಹ್ಯಾವ್ ಟು ರೈಟ್ ದ ಹೋಲ್ ಸಮ್ಮರಿ ಆಫ್ ದ ಪೊಯಮ್. ಸೊ ಯು ಹ್ಯಾವ್ ಟು ರೈಟ್ ಅಟ್ ಲೀಸ್ಟ್ 8 to 10 ಲೈನ್ಸ್. ಯಾವ ರೀತಿ ಬರಿಬೇಕು ಸಮ್ಮರಿಯನ್ನು, ಹೇಗೆ ಬರಿಬೇಕು ಸಮ್ಮರಿಯನ್ನು ಅಂತಂದರೆ, ಸೊ ಸಮ್ಮರಿಯನ್ನು ನೀವು ಪ್ಲಾನ್ ಮಾಡಿ ಬರಿಬೇಕಾಗುತ್ತೆ. ಹೇಗೆ, ಒಂದು ಇಂಟ್ರೊಡಕ್ಟರಿ ಪಾರ್ಟ್ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಸಮ್ಮರಿನಲ್ಲಿ ಇಂಟ್ರೊಡಕ್ಟರಿ ಇರಬೇಕಾಗುತ್ತೆ. ನೋಡಿ ಎಷ್ಟು ಲೈನ್ ಇರಬೇಕು, ಒಂದು 2 to
3 ಲೈನ್ಸ್ ಇರಬೇಕು. ಹೇಗೆ? ಈ ಪೊಯಮ್ ಬರೆದವ್ರು ಯಾರು? ಲೆಸ್ಲಿ ನಾರಿಸ್. ಹಾಗೇನೆ ಈ ಪೊಯಮ್ ಯಾವುದ್ರ ಬಗ್ಗೆ ಇದೆ? ಇದೊಂದು ಪೊಯಮ್ ಕಾಂಟ್ರಾಸ್ಟ್ ಎ ಟೈಗರ್ ಇನ್ ದ ಝೂ ವಿತ್ ದ ಟೈಗರ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಬರೆದಿರ್ಬೇಕಾಗುತ್ತೆ. ಸೊ ಈ ಲೈನ್ ಬರಿದೇ ಇದ್ರೂ ಪರವಾಗಿಲ್ಲ. ಲಾಸ್ಟ್ ಲೈನ್, ದ ನೀಡ್ ಆಫ್ ಫ್ರೀಡಮ್ ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಡ್ ಥ್ರೂ ಇನ್ ದಿಸ್ ಪೊಯಮ್ ಅಂತ ಇಂಟ್ರೊಡಕ್ಟರಿ ಪಾರ್ಟ್ ಅನ್ನ ಬರೀಬೇಕಾಗುತ್ತೆ. ಸೊ ಅಟ್ಲೀಸ್ಟ್ 8 to 10 ಲೈನ್ಸ್ ಹೋಲ್ ಪೊಯಮ್ ಸಮರಿನ ನೀವು ಬರೀಬೇಕಾಗುತ್ತೆ. ಹೇಗೆ? ದ ಪೊಯಟ್ ಸೀಸ್ ಎ ಟೈಗರ್ ಇನ್ ದ ಝೂ ಮೂವ್ ಸ್ಲೋಲಿ, ಫ್ಯೂ ಸ್ಟೆಪ್ ಇನ್ ಹಿಸ್ ಕೇಜ್, ಫುಲ್ ಆಫ್ ರೇಸ್ ಬಟ್ ಕ್ವೈಟ್ ಇನ್ ಹಿಸ್ ಹೆಲ್ಪ್ಲೆಸ್ನೆಸ್ ಅನ್ನುವಂಥ ಪಾಯಿಂಟು. ನೆಕ್ಸ್ಟ್ ದ ಪೊಯಟ್ ಸೇಸ್ ದಟ್ ದ ಟೈಗರ್ should have been in the jungle. Again, he should have been moving quietly in the shadow near the water hole, waiting for plump deer to pass that way for his feast. The poet says that tiger would be growling at the jungle edge to terrorizing the village. ಸೊ ಈ ರೀತಿ ಬರೀಬೇಕಾಗುತ್ತೆ. ನೋಡಿ 4 ಪಾಯಿಂಟ್ಸ್ ಆಯ್ತು. ಹಾಗೆ ಮುಂದೆ ಹೋಗ್ತಾ ಇದ್ರೆ, ಬಟ್ ದ ಪೊಯಟ್ ಸೀಸ್ ದ ಟೈಗರ್ ಇಂಪ್ರಿಸನ್ಡ್ ಇನ್ ಎ ಕಾಂಕ್ರೀಟ್ ಸೆಲ್. ಕಾಂಕ್ರೀಟ್ ಸೆಲ್ ಅಲ್ಲಿ ಇಂಪ್ರಿಸನ್ ಆಗಿದೆ. ಸೊ ಅಷ್ಟೆಲ್ಲ ಸ್ಟ್ರೆಂತ್ ಇದ್ರೂ ಕೂಡ ನೋ ಯೂಸ್, ಏನು ಯೂಸ್ ಇಲ್ಲ. ಬಿಹೈಂಡ್ ದ ಬಾರ್ ಅಂದ್ರೆ ಜೇಲಲ್ಲಿ ಓಡಾಡ್ಕೊಂಡಿದೆ. ಸೊ ನೋ ಫ್ರೀಡಮ್ ಅಟ್ ಆಲ್. ಸೊ ಹಿ ಪೇಸ್ ನೋ ಅಟೆನ್ಷನ್. ಸೊ ಟೈಗರ್ ಯಾವುದೇ ಅಟೆನ್ಷನ್ ವಿಸಿಟರ್ ಮೇಲೆ ಕೊಡ್ತಾ ಇಲ್ಲ, ಅಂದ್ರೆ ಯಾರನ್ನೂ ಕೂಡ ಗಮನಿಸಿ ನೋಡ್ತಾ ಇಲ್ಲ ಅದು. ಹೂ ಕೇಮ್ ಟು ವಾಚ್ ಹಿಮ್ ಇನ್ ದ ಕೇಜ್. ಸೊ ವಿಸಿಟರ್ಸ್ ತುಂಬಾ ಜನ ನೋಡ್ಲಿಕ್ಕೆ ಹೋಗ್ತಾರೆ, ಅವ್ರು ಯಾರ ಕಡೆನೂ ಅದು ಅಟೆನ್ಷನ್ ಅನ್ನ ಕೊಡ್ತಾ ಇಲ್ಲ. ಈವನ್ ಅಟ್ ದ ನೈಟ್ ರಿಮೇನ್ಸ್ ಡಿಸ್ಟರ್ಬ್. ನೈಟ್ ಟೈಮಲ್ಲೂ ಕೂಡ ಆ ಟೈಗರ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಬಿಕಾಸ್ ಆಫ್ ದ ನಾಯ್ಸ್ ಆಫ್ ದಿ ಪೆಟ್ರೋಲಿಂಗ್ ಕಾರ್ಸ್ ಅಂಡ್ ಹಿ ಕೀಪ್ಸ್ ಸ್ಟೇರಿಂಗ್. ಸೊ ಕಂಟಿನ್ಯೂಸ್ಲಿ ಸ್ಟೇರಿಂಗ್ ಅಟ್ ದ ಬ್ರಿಲಿಯಂಟ್ ಸ್ಟಾರ್ಸ್ ವಿತ್ ಹಿಸ್ ಬ್ರಿಲಿಯಂಟ್ ಐಸ್. ಯಾವ ರೀತಿ ನೋಡ್ತಾ ಇದೆ ಅಂತಂದ್ರೆ, ಪೆರ್ಹ್ಯಾಪ್ಸ್ ಹಿ ಇಸ್ ಆಸ್ಕಿಂಗ್ ವೈ ಹಿ ಹ್ಯಾಸ್ ಬಿನ್ ಇಂಪ್ರಿಸನ್ಡ್ ದೇರ್. ಅದು ಆಕಾಶ ನೋಡ್ತಾ ಮೇಲೆ ಕೇಳ್ತಾ ಇದೆಯೇನೋ, ಯಾರನ್ನ? ದೇವ್ರನ್ನೇ ಕೇಳ್ತಾ ಇದೆಯೇನೋ, ಪ್ರಶ್ನೆ ಮಾಡ್ತಾ ಇದೆಯೇನೋ, ನನ್ನನ್ನು ಯಾಕಾದ್ರೂ ಇಲ್ಲಿ ತಂದು ಈ ಪ್ರಿಸನ್ ಅಲ್ಲಿ ಇಟ್ಟಿದಾರೇನೋ ಅಂತ ಕೇಳ್ತಾ ಇರೋ ತರ ನಮಗೆ ಅನಿಸ್ತಾ ಇದೆ ಅಂತ ಈ ಪೊಯಮ್ ಅನ್ನು ಎಂಡ್ ಮಾಡಿರುವಂಥದ್ದು. ಸೊ ಇದು ಮೇನ್ ಪಾರ್ಟ್ ಆಫ್ ದಿ ಸಮ್ಮರಿ ಅಂತ ಹೇಳೋದಾದ್ರೆ, ನೆಕ್ಸ್ಟ್ ಕನ್ಕ್ಲೂಡಿಂಗ್ ಪಾರ್ಟ್ ಅನ್ನ ಬರೀಬೇಕಾಗುತ್ತೆ. ಥ್ರೂ ದಿಸ್ ಪೊಯಮ್ ಪೊಯಟ್ ಏನನ್ನ ಹೇಳಕ್ ಕೊಟ್ಟಿದ್ದಾರೆ? The poet tries to convey that wild animals should be allowed to live freely in their natural habitat. Natural habitat means ಫಾರೆಸ್ಟ್ ಅಲ್ಲಿ ವೈಲ್ಡ್ ಅನಿಮಲ್ಸ್ ಇರಲಿಕ್ಕೆ ಬಿಡಬೇಕು. ಹಾಗೇನೆ ದ ಪೊಯಮ್ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಫ್ರೀಡಮ್. ಇಂಪಾರ್ಟೆನ್ಸ್ ಆಫ್ ಫ್ರೀಡಮ್ ಇನ್ ದ ಲೈಫ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್, ಬೋತ್ ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಲೈಫಲ್ಲಿ ಫ್ರೀಡಮ್ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಈ ಪೊಯಮ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದಾರೆ ದ ಪೊಯಟ್ ಲೆಸ್ಲಿ ನಾರಿಸ್. ಈ ರೀತಿ ಪೊಯಮ್ ಅನ್ನ ಮೊದಲಿಗೆ ಇಂಟ್ರೊಡಕ್ಟರಿ ಪಾರ್ಟ್ ಇರಬೇಕು, 2 to 3 ಲೈನ್ಸ್. ಹಾಗೇನೆ ನಂತರ ಮೇನ್ ಪಾರ್ಟ್ ಆಫ್ ಸಮರಿನಲ್ಲಿ 8 to 10 ಲೈನ್ಸ್ ಇರಬೇಕು. ಹಾಗೇನೆ ಕನ್ಕ್ಲೂಷನ್ ಪಾರ್ಟ್ ನಲ್ಲಿ 2 to 3 ಲೈನ್ಸ್ ಈ ರೀತಿ ಬರೆದಿದೆ ಆದ್ರೆ definitely you will get 4 marks out of 4 marks. So hope you have understood this video very well. Thanks for watching. Video ಇಷ್ಟ ಆಗಿದ್ದೆ ಆದರೆ ದಯವಿಟ್ಟು ಲೈಕ್ ಮಾಡಿ, and first time ಈ ವಿಡಿಯೋನ ನೋಡ್ತಾ ಇದ್ರೆ please subscribe to my channel. See you soon with a new video. Thank you everyone. Jai Hind, Vande Mataram.